ರೇಷನ್ ಕಾರ್ಡ್ ಆಸ್ಪತ್ರೆ ಶುಲ್ಕ ವಕ್ಫ್ ವಿವಾದದ ಜೊತೆಗೆ ಈಗ ಇಂದಿರಾ ಕ್ಯಾಂಟೀನ್ಗೆ 108 ವಿಘ್ನ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ 6 ತಿಂಗಳಿನಿಂದ ವೇತನವನ್ನು ಪಾವತಿ ಮಾಡಿಲ್ಲ. ಇದರಿಂದ ಸಿಟ್ಟಿಗೆದ್ದಿರುವ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಗೈರಾಗ್ತಾ ಇದ್ದಾರೆ. ಪಶ್ಚಿಮ ವಲಯದ ಮಲ್ಲೇಶ್ವರ ನಂದಿನಿ ಲೇಔಟ್ ಇಂದಿರಾ ಕಿಚನ್ ಈಗ ವ್ಯಾಪ್ತಿಯಲ್ಲಿ ಬರುವಂತಹ ಇಂದಿರಾ ಕ್ಯಾಂಟೀನ್ಗಳಿಗೆ ಊಟ ಪೂರೈಕೆ ಆಗ್ತಿಲ್ಲ. ಬಂದ ಜನ ಹಸಿವಿನಿಂದ ವಾಪಸ್ ಆಗ್ತಿದ್ದಾರೆ. ಈ ಕ್ಯಾಂಟೀನ್ಗಳನ್ನ ಚೆಫ್ಟಾಕ್ ಕಂಪನಿ ನಿರ್ವಹಣೆ ಮಾಡ್ತಾ ಇದೆ. ಕೆಲಸ ಮಾಡ್ತಾ ಇರೋ ಹೊರ ರಾಜ್ಯದ ಯುವಕರು ನಮಗೆ ಸಂಬಳ ಕೊಟ್ರೆ ಸಾಕು, ನಾವು ಊರಿಗೆ ಹೋಗ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಊಟಕ್ಕೆ ಬಂದಿದ್ದೆ. ಇದು ಕಡಿಮೆ ರೇಟಲ್ಲಿ ಚೆನ್ನಾಗಿ ಊಟ ಕೊಡ್ತಿದ್ರು. ಇವತ್ತು ಯಾಕೋ ಬಂದಿದೆ. ಅದೇ ಈಗ ಮತ್ತೆ ಬೇರೆ ಕಡೆ ಹೋಗ್ಬೇಕಂದ್ರೆ ತುಂಬಾ ರೇಟ್ ಆಗುತ್ತಲ್ಲ, ಅದೇ ಯಾಕೋ ಏನೋ ಪರ್ಪಸ್ಗೋಸ್ಕರ ಬಂದ್ ಮಾಡಿದ್ದಾರೆ ಅವರು. ಇವಾಗ ಮತ್ತೆ ವಾಪಸ್ ಹೋಗ್ಬೇಕಾಗುತ್ತೆ. ಬೆಂಗಳೂರಲ್ಲಿ ತುಂಬಾ ಇದೆಲ್ಲ, ಅಲ್ಲಿ ಹೋಗ್ತಾ ಇರ್ತಾನೆ. ಆದ್ರೆ ಈ ತರ ಬಂದಾದ್ರೆ ಮತ್ತೆ ಜನಕ್ಕೂ ಪ್ರಾಬ್ಲಮ್ ಆಗುತ್ತಲ್ಲ. 6 मंथ हो गया, पेमेंट नहीं आया. घर पे प्रॉब्लम होता, घर वाला बोलता रिटर्न आ जाओ, ऐसा क्या करना, काम पेमेंट नहीं मिलता, काम क्यों करता. अभी 6 मंथ का पैसा छोड़ के कैसे जा सकता है, यही प्रॉब्लम. बहुत तकलीफ हो रहा है सर, पैसा नहीं मिलेगा. अभी कितना घर पे बोल रहा है पैसा डालो, किधर से डालो. ರೇಷನ್ ಕಾರ್ಡು ತಲೆ ಕೆಡಿಸ್ಕೋಬೇಡಿ, ಅದು ರಾಜಕೀಯ. ಆಸ್ಪತ್ರೆ ಶುಲ್ಕ ತಲೆ ಕೆಡಿಸ್ಕೋಬೇಡಿ, ಅದು ಓನ್ಲಿ 15% ಅಭಿವೃದ್ಧಿಗೆ, ಅಲ್ಲಿ ಅಭಿವೃದ್ಧಿಗೋಸ್ಕರ. ವಕ್ಫು ತಲೆನೇ ಕೆಡಿಸ್ಕೋಬೇಡಿ, ಬಿಕಾಸ್ ಅದು ನಿಮ್ಮ ಓಟು. ವಾಲ್ಮೀಕಿ ಟೆನ್ಷನ್ನೇ ಮಾಡ್ಕೋಬೇಡಿ, ಬಿಕಾಸ್ ನಿಮಗೂ ಆ ಕಾಸ್ಗೂ ಸಂಬಂಧನೇ ಇಲ್ಲ. ಇಂದಿರಾ ಕ್ಯಾಂಟೀನ್ ಮಾತ್ರ ಮುಖ್ಯಮಂತ್ರಿಗಳು DCM ಕೇರ್ಫುಲ್ ಆಗಿರಿ. ರಾಹುಲ್ ಗಾಂಧಿ ಕೋಪ ಬಂದರೆ ಕಷ್ಟ. ಹೆಸರುಗೆ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ಯಾವುದು ಸರ್ಕಾರದ್ದಲ್ಲ, ಇಂದಿರಾ ಕ್ಯಾಂಟೀನಿನ ಹೆಸರಿಗಾಗಿ ಮರ್ಯಾದೆ ಉಳಿಸಿಕೊಳ್ಳಲು ಫಸ್ಟ್ ಕಾಸು ಕೊಟ್ಬಿಡಿ. ಇಲ್ಲಿದ್ರೆ ಮಾನ ಮರ್ಯಾದೆ ಡಮಾರ್. ಭಾರತದ 2ನೇ ಅತಿ ದೊಡ್ಡ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿಗೆ ಬಂಧನದ ಭೀತಿ. ಭಾರತಕ್ಕೆ 12 ಗಿಗಾವ್ಯಾಟ್ ಸೌರ ವಿದ್ಯುತ್ ಒದಗಿಸಲು ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಗುತ್ತಿಗೆ ಮಾಡಿಕೊಳ್ಳಕ್ಕೆ ಭಾರತೀಯ ಅಧಿಕಾರಿಗಳಿಗೆ $250 ಮಿಲಿಯನ್ ಅಮೆರಿಕನ್ ಡಾಲರ್, ಸುಮಾರು 2100 ಕೋಟಿ ಲಂಚ ಕೊಡಲಾಗಿದೆ. ಅಲ್ಲ, ಕೊಡಲು ಪ್ರಯತ್ನ ಮಾಡಿದ್ದಾರೆ ಮಾತುಕತೆಯಲ್ಲಿ ಅಂತ. ಕೊಡಲಾಗಿದೆ ಅಂದಂಗಿಲ್ಲ, ಮಾಡಿದ್ದಾರೆ. ಮತ್ತು ಅಮೆರಿಕದಲ್ಲೂ ವಾಲ್ ಸ್ಟ್ರೀಟ್ನಲ್ಲಿ ಅಂದರೆ ಬಾಂಡ್ಗಳ ಮೂಲಕ ಹಣವನ್ನು ಎತ್ತಲು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅದು ಅಮೆರಿಕದ ನಿಯಮಗಳ ವಿರುದ್ಧವೂ ಆಗತ್ತೆ ಅದು ಅಂತ ಹೇಳಿ ಅಮೆರಿಕದ DOJ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮತ್ತು ಸೆಕ್ಯೂರಿಟೀಸ್ ಏಜೆನ್ಸಿ ಇಬ್ಬರೂ ಒಂದು ಕೇಸನ್ನು ನ್ಯೂಯಾರ್ಕ್ನ ಒಂದು ಕೋರ್ಟಲ್ಲಿಗ ಹೂಡಿದ್ದಾರೆ. ಅದರ ಪ್ರಕಾರದಲ್ಲಿ ಆ ಕೋರ್ಟ್ ಅವರಿಬ್ಬರಿಗೂ ಬಂಧನದ ವಾರಂಟನ್ನೇನೋ ಕೊಟ್ಟಿದೆ, ಅವರಿಬ್ಬರಿಗೂ. ಬಟ್ ಅದಾನಿ ಗ್ರೂಪ್ ಹೇಳಿದೆ, ನಾವು ಕಾನೂನನ್ನು ಪಾಲಿಸಿದ್ದೀವಿ, ಪಾರದರ್ಶಕವಾಗೇ ಇದ್ದೀವಿ, ಕಾನೂನಾತ್ಮಕವಾಗಿ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ, ನಥಿಂಗ್ ಟು ವರಿ ಅಂತ ಅವ್ರು ಹೇಳಿದ್ದಾರೆ. ಸಾಮಾನ್ಯ ಷೇರು ಮಾರ್ಕೆಟ್ ಇಂಥ ಮಾತುಗಳು ಗಾಳಿನಲ್ಲಿ ಬಂದರೂ ಸಾಕು ಹಾರಾಡ್ತಿರುತ್ತೆ. ಹಿಂಗೆ ಬಂದಾಗ ಹಾರಾಡದೆ ಇರತ್ತೆಯೇ. ಇವತ್ತು ಅದಾನಿ ಗ್ರೂಪ್ನ ಷೇರುಗಳು ಒಂದು 23% ಕುಸ್ತು 2.8 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಅದೇನವ್ರಿಗೆ ಹೊಸದಲ್ಲ, ಕುಸಿಯತ್ತೆ ಬರುತ್ತೆ ಅನ್ನೋ ಥರ ಇದೆ. ನೌ ದಿ ಕ್ವಶನ್ ಈಸ್, ಏನಾಗತ್ತೆ? ಅಮೆರಿಕನ್ ಸೆಕ್ಯೂರಿಟೀಸ್ ಸಂಸ್ಥೆ ಅಂದರೆ ನಮ್ಮ ಸೆಬಿ ಇದ್ದಂಗೆ, ಅಲ್ಲಿ ನಮ್ಮದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ, ಸೆಬಿ ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವಂತಹ ಮತ್ತು ಅದರ ಮಾರ್ಗದರ್ಶಕನಾಗಿ ಮೇಲುಸ್ತುವಾರಿಯನ್ನು ಮಾಡುವಂತಹ ಸೆಬಿ ಏನಿದೆ, ಅದೇ ಥರ ಅಲ್ಲಿದೆ. ಇಲ್ಲಿ ನಮ್ಮದು ಕಾನೂನು ಇಲಾಖೆ ಹೇಗಿದೆಯೋ ಅಲ್ಲಿ DOJ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಇರುತ್ತೆ. ಇವರಿಬ್ಬರು ಒಟ್ಟಾಗಿ ತಂದಿರೋ ಕೇಸ್ ಇದು. ತರೋವಾಗ ಅವರು ಕ್ರಿಮಿನಲ್ ಚಾರ್ಜಸ್ಸಲ್ಲಿ ತಂದಿದ್ದಾರೆ, ಬಟ್ ಸಿವಿಲ್ ಸೂಟ್ ತೊಗೊಂಬಂದಂಗಿದೆ ಅದರೊಳಗಡೆಗೆ ಅವರು. ಹಾಗಾಗಿ ಅಮೆರಿಕದಲ್ಲಿ ಒಂದು ಅದ್ಭುತವಾದ ಅವಕಾಶ ಇದೆ. ಸಿವಿಲ್ ಸೂಟ್ಸಲ್ಲಿ ಬಂದಾಗ ಔಟ್ಸೈಡ್ ದ ಕೋರ್ಟಲ್ಲಿ ಸೆಟ್ಲ್ ಮಾಡ್ಕೊಂಬಿಡ್ಬೋದು. ಅದನ್ನೇನೋ ಪ್ಲೀಡ್ ಗಿಲ್ಟಿ ಆಗತ್ತೆ, ಒಪ್ಕೋತಾರೆ, ಒಂದಿಷ್ಟು ಫೈನ್ಸ್ ಕಟ್ಟಿಬಿಡ್ತಾರೆ, ಅಥವಾ ಒಂದಿಷ್ಟು ದಿನಕ್ಕೆ ಒಂದು ಸಣ್ಣ ಶಿಕ್ಷೆ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು, ನೀವು ಭಾಗಿದಾರರಾಗಬಾರ್ದು ಅಂತ ಏನೋ ಒಂದು ಬರುತ್ತೆ, ಸೆಟ್ಲ್ ಆಗಿಬಿಡುತ್ತದೆ ಅದು. ವಿ ಹ್ಯಾವ್ ನೋ ಐಡಿಯಾ. ಆರ್ ಅಮೆರಿಕನ್ ಕೋರ್ಟ್ಸಲ್ಲಿ ನಮ್ಮಲ್ಲಿರೋ ಹಂಗೇನೆ, ನ್ಯೂಯಾರ್ಕ್ನ ಯಾವುದೋ ಒಂದು ಕೋರ್ಟಲ್ಲಿ ತೀರ್ಮಾನ ಆಯಿತು ಅಂದ ತಕ್ಷಣ ಮುಗಿದೋಯ್ತು ಅಂತೇನಿಲ್ಲ, ಅಲ್ಲೂ ಅಪೀಲ್ಗಳಿವೆ. ಹಾಗಾಗಿ ಇವ್ರದ್ದು ಅಪೀಲು ಅಥವಾ ಆ ಕೋರ್ಟಲ್ಲೂ ಆರ್ಡರ್ ಆಗಬೇಕು. ಅದಿನ್ನೂ ಆರ್ಡರ್ ಆದಂಗಿಲ್ಲ, ಬರೀ ಇಂಡೈಕ್ಟ್ಮೆಂಟ್ ಆಗಿದೆ. ಫರ್ದರ್ ಏನು ಅಂತ ಗೊತ್ತಾಗ್ತಿಲ್ಲ ನನಗೂ, ಅದನ್ನು ನೋಡೋಕ್ಕಾಗಿಲ್ಲ. ಹಾಗಾಗಿ ಅದೇನಾಗತ್ತೆ ಅನ್ನೋಕ್ಕೆ ನೋಡಬೇಕು. ಈಗ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೊಡಲಿಲ್ಲ ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ ಕೊಡಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಿಲ್ಲ, ಅಲ್ಲೂ ಇದೆ. ದೇ ಕ್ಯಾನ್ ಗೋ ಆನ್ ಅನ್ ಅಪೀಲ್ ಬಿಕಾಸ್ ದಿ ಅಲೆಜ್ಡ್
ಬಿಸ್ನೆಸ್ ಆಗಬೇಕಾಗಿರೋದು ಇಂಡಿಯಾಲಿ ಅನ್ನೋದಾದರೆ ಅಲ್ಲಿ ಅದೇನು ಮತ್ತು ಹೇಗೆ ವೈಲೇಷನ್ ಆಗುತ್ತೆ ಐ ಹ್ಯಾವ್ ನೋ ಐಡಿಯಾ. ನೋಡಬೇಕೀಗ. ಎಸ್. ಇನ್ನು ಅದಾನಿ ವಿರುದ್ಧದ ಅರೆಸ್ಟ್ ವಾರೆಂಟ್ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಕ್ ಸಮರಕ್ಕೆ ಕಾರಣವಾಯಿತು. ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿ ಗೌತಮ್ ಅದಾನಿಯನ್ನ ತಕ್ಷಣವೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು, ಆರೋಪ ಬಂದ ತಕ್ಷಣವೇ ಜಾರ್ಖಂಡ್ನಲ್ಲಿ ಮುಖ್ಯಮಂತ್ರಿಯನ್ನೇ ಬಂಧಿಸಲಾಗಿತ್ತು. ಆದರೆ ಮೋದಿಯ ಕೃಪಾಕಟಾಕ್ಷದಿಂದ ಅದಾನಿ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಸೆಬಿ ಅಧ್ಯಕ್ಷೆ ಮಾಧವಿಪುರಿ ಬುಚ್ರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದರು. ಅಲ್ಲದೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸ್ತೀವಿ, ಜಂಟಿ ಸದನ ಸಮಿತಿ ತನಿಖೆಗೆ ಒತ್ತಾಯಿಸ್ತೀವಿ ಅಂತ ಹೇಳಿದರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಕೂಡ ಟ್ವೀಟ್ ಮಾಡಿ ಟಾಪ್ ಬಿಸಿನೆಸ್ ಮ್ಯಾನ್ ಒಬ್ಬರು ವಿದೇಶದಲ್ಲಿ ಆರೋಪ ಎದುರಿಸ್ತಾ ಇರೋದು ಜಾಗತಿಕ ಮಟ್ಟದಲ್ಲಿ ದೇಶದ ಗೌರವಕ್ಕೆ ಧಕ್ಕೆ ತಂದಿದೆ ಅಂತ ಹೇಳಿದ್ದಾರೆ. ಟಾಪ್ ಬಿಸಿನೆಸ್ ಮೆನ್ ಜಾಗತಿಕ ಮಟ್ಟದಲ್ಲಿ ಈ ರೀತಿ ಯಾವುದೋ ಅಲಿಗೇಷನ್ಗೆ ಸಿಕ್ಕಾಕಿರೋದು ಫಸ್ಟ್ ಏನಲ್ಲ. ಖರ್ಗೆ ಅವ್ರಿಗೆ ಮೆಮೊರಿ ಒಂಚೂರು ಹೇಳಬೇಕು ಅದನ್ನು ನಾವು. ಫಸ್ಟ್ ಏನಲ್ಲ, ಹಿಂದೆ ವೇರಿಯಸ್ ರೂಪದಲ್ಲಿ ಬೇರೆ ಬೇರೆಯವ್ರು ಬೇರೆ ರೀತಿಯಲ್ಲಿ ಅಲಿಗೇಷನ್ಗಳಿಗೆ ಒಳಗಾಗಿದ್ದಾರೆ. ಏನು ಫಸ್ಟು ಅಂತಲ್ಲ. ಆಮೇಲೆ ಆರೋಪ ಬಂದ ತಕ್ಷಣ ಅಪರಾಧ. ಈಗ ಕಾಂಗ್ರೆಸ್ದು ಪ್ರಕಟಿತ ನೀತಿ ಏನು? ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವ್ರ ಮೂಡ ಬಂದಿದೆ. ಹೌದು. ಆರೋಪ ಕಂಡ್ರಿ ಅಪರಾಧಿನ ಅರೆಸ್ಟ್ ಮಾಡಕ್ಕೆ ನಮ್ಮನ್ನ. ಹೌದು. ರಾಹುಲ್ ಗಾಂಧಿ ಮೇಲೆ ಅದ್ಯಾವುದೋ ಹೆರಾಲ್ಡ್ ಕೇಸ್ ಅಂತನೋ ಅದ್ಯಾವುದೋ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಂತಾನೆ ಯಾವುದೋ ಬಂದ್ಬಿಟ್ಟಿದ್ಯಪ್ಪ. ಅದಕ್ಕೆ ಅವ್ರು ಏನೋ ಬೇಲಾಗಿಲ್ಲ ಅದು ಬಂಧಿಸ್ಬೇಕು ಅದಂದ್ರೆ ಆರೋಪ ರೀ. ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ಅದ ಹಾಗಾಗಿ ಆರೋಪ ಬಂದ ತಕ್ಷಣ ಬಂಧಿಸ್ಬಿಡ್ಬೇಕು ಅಂತಿಲ್ಲ. ಒಂದು ವೇಳೆ ಬಂಧನ ಬೇಕಾಗಂತ ಪರಿಸ್ಥಿತಿ ಬಂದರೆ ಬಂಧಿಸ್ಬೇಕು. ಅದರಲ್ಲಿ ಏನಿದೆ? ಕೋರ್ಟೇ ಹೇಳುತ್ತೆ ಬಂಧನ ಪ್ರಥಮ ಆದ್ಯತೆ ಅಲ್ಲ ಅಂತ. ಅಮೆರಿಕದವ್ರು ಏನು ಬೇಕಾದ್ರೂ ಹೇಳಲಿ, ಅದಕ್ಕೆ ಅಮೆರಿಕ ಕೋರ್ಟಲ್ಲೂ ಅವ್ರು ಮುಂದಿನ ಕೋರ್ಟ್ಗೆ ಹೋಗ್ಬಿಟ್ಟು ಯಾವ ಆರ್ಡರ್ ತಗೋತಾರೋ ನಮ್ಗೆ ಗೊತ್ತಿಲ್ಲ ಇನ್ನೂ. ಇಲ್ಲಿ ಪ್ರಾಬ್ಲಮ್ ಏನು? ಈಗ ಅದನ್ನೆಲ್ಲ ಹಂಗೆ ಹೇಳ್ಕೊಳ್ತಾರೆ. ರೀಸನ್ ಈಸ್ ರಾಹುಲ್ ಗಾಂಧಿ ಅದಾನಿಯನ್ನು ಮೋದಿಯ ಪ್ರತಿರೂಪದಂತೆ ನೋಡ್ತಾರೆ ಅವರು. ಅವ್ರ ಪ್ರಕಾರ ಮೋದಿ ಒಂಥರ ಪಾಲ್ದಾರ ಅದಾನಿ ಜೊತೆ ಅನ್ನೋ ಥರ ಅವ್ರಿಗೆ. ಬಟ್ ಇಲ್ಲಿವರೆಗೆ ಮೋದಿ ಅದಾನಿನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ರಾಹುಲ್ನ ಅವರ ಒಂದು ದೊಡ್ಡ ವಾದ. ಅದು ಅವ್ರು ಪ್ರೊಟೆಕ್ಟ್ ಮಾಡ್ತಿರ್ಬಹುದು ಅಂತಲೇ ಇಟ್ಕೊಳ್ಳೋಣಪ್ಪ ನಾವು. ಮೋದಿ ಅಂತೂ ಅದಾನಿ ಮೇಲೆ ಕ್ರಮ ತಗೊಳ್ಳಲ್ಲ, ಬಿಕಾಸ್ ಅವ್ರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಪರ್ಫೆಕ್ಟ್. ಯಾಕೆ ತಗೋತಾರ ಅವರು? ಪಾಲುದಾರರಾಗಿ ತಗೋತಾರ ಅವರು? ತಗೊಳ್ಳಲ್ಲ. ಬಟ್ ಅವರ ಪಾಲುದಾರಿಕೆ ಏನು ಎಂಬುದನ್ನು ಭಾರತದ ಯಾವುದಾದರೂ ನ್ಯಾಯಾಂಗ ವ್ಯವಸ್ಥೆಯ ಇದಕ್ಕೆ ಪರಾಮರ್ಶೆಗೆ ತರ್ಬೋದಲ್ಲ. ಯಾಕೆ ಯಾರು ತರಲ್ಲ? ಏನೋ ಆಗಿದೆ ಅನ್ನೋದಾದ್ರೆ ಏನೋ ಆಗಿದೆ ಹೊಡೆದಾಕ್ಬಿಟ್ಟಿದೆ. ಸರಿ, ತರಬೇಕಲ್ಲ ಯಾರು ಒಬ್ರು. ಮೋದಿ ಅಂತೂ ತರಲ್ಲಪ್ಪ, ಇಡಿ ಅಂತೂ ತರಲ್ಲಪ್ಪ, CBI ಅಂತೂ ತರಲ್ಲಪ್ಪ. ಎಲ್ಲ ಮೋದಿ ಜೊತೆ ಇದ್ದಾರಪ್ಪ ಅವ್ರೀಗ. ಆರೋಪ ಮಾಡ್ತಿರೋರಾದ್ರೂ ತರಬೇಕು. ನಮ್ಮ ಹತ್ರ ಇದ್ರೆ ಅದಕ್ಕಾದ್ರೂ ತರಬೇಕಲ್ಲ ಜನರಿಗೆ. ಅಟ್ಲೀಸ್ಟ್ ಇದು ಅಲ್ವಾ? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದನ್ನಾರು ತರಬೇಕಲ್ಲ. ಯಾರು ತರಲ್ಲ, ತರದೇ ಇಲ್ಲ, ಸುಮ್ಮನೆ ಹೇಳ್ತಾನೆ ಇರ್ತಾರೆ. ಬಟ್ ಈ ಪ್ರಕರಣ ನಾವು ಅಂದ್ಕೊಂಡಷ್ಟು ಸರಳವಾಗೂ ಇಲ್ಲ, ಇವರೆಲ್ಲ ಹೇಳ್ತಿರೋಷ್ಟು ಜಟಿಲವಾಗೂ ಇಲ್ಲ. ಅದು ಅದನ್ನು ನೋಡೋಣ ಮುಂದಕ್ಕೆ ಹೆಂಗೆ ಡೆವಲಪ್ ಆಗುತ್ತೆ ಅಂತ. ಇನ್ನು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯದ್ದು ಫಲಿತಾಂಶ ನಾಳಿದ್ದು ಬಂದುಬಿಡುತ್ತೆ. ನಾಳೆ ಶುಕ್ರ, ನಾಳಿದ್ದು ಶನಿ ಬಂದ್ಬಿಡುತ್ತೆ. ಆಮೇಲೆ ನಿನ್ನೆ ಆಗಿದ್ದು ಸಾಲದು ಅಂದ್ಬಿಟ್ಟು ಇವತ್ತೊಂದು ಇನ್ನಿಬ್ಬರು ಪೋಣಿಸಿ 2 ಕೊಟ್ಟಿದ್ದಾರೆ. ಅದೇನೋ ಎಕ್ಸಿಟ್ ಪೋಲ್ ಅಂತೆ ಅವ್ರದ್ದು. ಟುಡೇಸ್ ಚಾಣಕ್ಯ ನೆನ್ನೆ ಕೊಟ್ಟಿದ್ರು, ಇವತ್ತೇನು ರಿವೈಸ್ ಮಾಡಿರಬೇಕು ಅವರು. ಆಕ್ಸಿಸ್ ಅಂತ ಯಾವುದೋ ಒಂದು ಅವರೊಬ್ಬರು, ಆಕ್ಸಿಸ್ ಮೈ ಇಂಡಿಯಾ ಅವರೊಬ್ಬರು, ಅವರು ರಿವೈಸ್ ಮಾಡಿರ್ಬೇಕಂಗಾರೆ ಅಂತ ಹೇಳಿದ್ದಾರೆ. ಅವರಿಬ್ಬರು NDA ಅಂತ ಹೇಳಿದ್ದಾರೆ. ಅದೆಷ್ಟೋ ಅದು 82ರಿಂದ 102 ಇಂಡಿ ಒಕ್ಕೂಟಕ್ಕೆ, ಅವ್ರು 178ರಿಂದ 200 ಬರ್ತಾ ಇದೆ ಹೋಗ್ರಿ ಅತ್ಲ ಕಡೆಗೆ ಅಂತ ಅವರು. ಈ ಮಧ್ಯೆ ಕರ್ನಾಟಕದ್ದೆಲ್ಲ ಬಂತಲ್ಲ, ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ, ಅದಕ್ಕೆ CM DCM ಎಲ್ಲ ಅವೆಲ್ಲ ನಾವು ನಂಬಲ್ಲ ಹೋಗ್ರೆ ಅಂದಿದ್ದಾರೆ. ನನ್ನ ಪ್ರಕಾರ ಕರೆಕ್ಟ್ ಅವ್ರು ಹೇಳಿರೋದು, ನಂಬಬೇಕಾಗಿಲ್ಲ. ಮತ್ತು ಅದು ಪರಮ ಸತ್ಯ ಅಂತ ಯಾರೂ ತಗೋಬೇಕಾಗಿಲ್ಲ. ಪರವಾಗಿ ಬಂದಾಗ ಖುಷಿ ಆಗುತ್ತೆ ಅಷ್ಟು. ಹರಿಯಾಣದಲ್ಲಿ ಏನಾಯ್ತು? ಇಲ್ಲಿ ಬೈ ಎಲೆಕ್ಷನ್ ಇರ್ಲಪ್ಪ, ಹರಿಯಾಣದಲ್ಲಿ ಏನಾಯ್ತು? ನಿಮ್ಮ ಎಕ್ಸಿಟ್ ಪೋಲು, ಅದರಿಂದ ಅದ್ರ ಮೇಲೆ ನಂಬ್ಕೊಳಕ್ಕಾಗಲ್ಲ. ಸ್ಯಾಂಪಲ್ ಅಷ್ಟೇ, ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ಮಾಡ್ಬಿಟ್ರ? ನನ್ನ ಪ್ರಕಾರ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ವಿಲ್ ವಿನ್ ಆಲ್ ದಿ 3 ಬೈ ಎಲೆಕ್ಷನ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು, ಹರಿಯಾಣಲ್ಲೂ ಸಮೀಕ್ಷೆ ಕೊಟ್ಟಿದ್ರು. ಏನಾಯ್ತು ಸಮೀಕ್ಷೆಗಳು? ನನಗೆ ಸಮೀಕ್ಷೆ ಬಗ್ಗೆ ನಂಬಿಕೆ ಯಾವತ್ತೂ ಇರುವುದಿಲ್ಲ. ಯಾಕೆಂದ್ರೆ ಅವರ ಸಿಸ್ಟಮೇ ಬೇರೆ. ಜನರ ಹೃದಯ ಯಾರು ಗೆದ್ದಿರ್ತಾರೆ, ಜನರು ಯಾರು ವಿಶ್ವಾಸ ಇಟ್ಟಿರ್ತಾರೆ, ಅವ್ರ ಜನ. ಎಕ್ಸಿಟ್ ಪೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಟಿಕ್ಯುಲರ್ ಆಗಿ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಾಗೆ ನಾನೇ ಅಲ್ಲಿ 15 ದಿವಸ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದೆ. ಜನತೆ ಭಾವನೆ ಏನು ಅನ್ನೋದು ಗೊತ್ತಿದೆ. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಜನತಾ ದಳದ NDA ಅಭ್ಯರ್ಥಿ ಗೆಲ್ತಾರೆ.
ದ್ಯಾಟ್ ಇಸ್ ಕರೆಕ್ಟ್. ಎಕ್ಸಿಟ್ ಪೋಲ್ನ ಎಕ್ಸಾಕ್ಟಾಗಿ ಕರೆದ್ಬಿಡೋಕ್ಕಾಗಲ್ಲ. ಮತ್ತು ಅವ್ರಿಗೆ ಹೇಳ್ದಂಗೆ ಹರಿಯಾಣ ಏನಾಯಿತು ಅಂದರೆ ಆಗಿದೆಪ್ಪ, ಏನು ಮಾಡೋಕ್ಕಾಗತ್ತೆ ಅದಕ್ಕೀಗ. ಹಂಗಾಗಿ ಯಾರೂ ಅದನ್ನು ತೊಗೊಂಡು ಇದೇ ತೀರ್ಮಾನ ಅಂತ ಹೇಳಿಲ್ಲ. ಹಂಗಿರ್ಬೋದೇನೋ ಅಂತ CM ಹೇಳ್ದಂಗೆ ಸ್ಯಾಂಪ್ಲಿಂಗ್ ಅದು. ನೋಡೋಣ, ಏನೋ ಒಂದು ಆಗತ್ತಲ್ಲ ಶನಿವಾರ, ಗೊತ್ತಾಗುತ್ತೆ.